ನಮಸ್ಕಾರ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು ಕಾರ್ಯಕ್ರಮದ ಪ್ರಧಾನ ಸಮಾರಂಭದ ಬಗ್ಗೆ ಇವತ್ತು ಸೇರಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಬಹುಶಃ ಅಲ್ಪ ಸಮಯದಲ್ಲಿ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವುದು ನನಗೆ ಬಹಳ ಸಂತೋಷವಾಗಿದೆ. ನನ್ನ ಕುಟುಂಬ ಮತ್ತು ನನ್ನ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದ್ದು. ಉಡುಪಿ ಜಿಲ್ಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಹೊರಡುವಾಗ ನಾನು ಹುಟ್ಟಿದ ನೆಲ ಜಲ ಈ ಒಂದು ಜಿಲ್ಲೆಗೆ ಏನಾದರೂ ನನ್ನಿಂದ ಸಹಾಯ ಆಗಬೇಕು ಅಂತೇಳಿ ಒಂದು ಆಲೋಚನೆ ಇಟ್ಕೊಂಡು ನಾನು ಬೆಂಗಳೂರಿಗೆ ಹೊರಟಿದ್ದೆ. ಹಾಗೆ ನನ್ನ 60ನೇ ವರ್ಷ ಹುಟ್ಟುಹಬ್ಬ ನನ್ನ ಹಿತೈಷಿಗಳು, ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಮತ್ತೆ ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನ ಸಂಸ್ಥಾಪಕರು ಮೋಹನ್ ಆಳ್ವರು ಸೇರಿ 60ನೇ ವರ್ಷದ ಹುಟ್ಟುಹಬ್ಬವನ್ನು ಗೋಲ್ಡನ್ ಸಿಟಿ ಮೈದಾನದಲ್ಲಿ ಮಾಡಿದರು. ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನನ್ನ ಅಭಿಮಾನಿಗಳಿರ್ಬೋದು, ಕುಟುಂಬದವರಿರ್ಬೋದು, ನನ್ನ ಹತ್ತಿರದ ಪ್ರೀತಿಯನ್ನು ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಯಾವಾಗಲೂ ನೆನಪಿಗೆ ಬರ್ತಾ ಇದೆ. ಅದರಂತೆ ಅದು 2019ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ 25ನೇ ತಾರೀಕು ಆ ಕಾರ್ಯಕ್ರಮ ನಡೆಯಿತು. ಅದರಂತೆ ನಾನು ಅವತ್ತು ಒಂದು ಸಂಕಲ್ಪ ಮಾಡಿಕೊಂಡೆ, ಬಹುಶಃ ಈ ವರ್ಷದಿಂದ ನನ್ನ ಜಿಲ್ಲೆ ಉಡುಪಿ ಮತ್ತೆ ಮಂಗಳೂರು ಜಿಲ್ಲೆಗೆ ನನ್ನಿಂದ ಒಂದು ಸಹಾಯವಾಗಬೇಕು, ಒಂದು ಕಿಂಚಿತ ಸಹಾಯ, ಅಳಿಲು ಸೇವೆ ಈ ಭಾಗದ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು 2019ನೇ ಇಸ್ವಿ ಸುಮಾರು 600 ಕುಟುಂಬಗಳಿಂದ ಶುರುವಾಯಿತು. 600 ಕುಟುಂಬಗಳಿಗೆ 1,25,00,000 ಮೊದಲನೇ ವರ್ಷ ಅಂದ್ರೆ 2019ನೇ ಇಸ್ವಿಯಲ್ಲಿ ಕೊಟ್ಟಿದ್ದೆವು. ಹಾಗೆ 2020-21 ಕೋವಿಡ್ನ ಸಮಯದಲ್ಲಿ ಕೂಡ ನಾವು ಸುಮಾರು 20,000 ಕಿಟ್ಗಳನ್ನು, ಆಹಾರದ ಕಿಟ್ಗಳನ್ನು ಕಾಸರಗೋಡಿಂದ ಬೈಂದೂರು ತನಕ 4-5 ಗ್ರೂಪ್ ಮಾಡಿ ಸುಮಾರು ಒಂದು 200-250 ಜನ ಮನೆ ಮನೆಗೆ ಹಂಚಿದ್ದು ಉಂಟು. ಹಾಗೆ ಈ ಸ್ಕಾಲರ್ಶಿಪ್ ಕಾರ್ಯಕ್ರಮ, ನೆರವು ಕಾರ್ಯಕ್ರಮ ಆವತ್ತು ಕೂಡ ಮಾಡಿದ್ದೆವು. ಇವತ್ತು ಇದು 7ನೇ ವರ್ಷ, ಈ ವರ್ಷ 7ನೇ ವರ್ಷ. 2024ರಲ್ಲಿ ಸುಮಾರು 6 ಕೋಟಿಗಿಂತಲೂ ಅಧಿಕವಾಗಿ ಕೊಟ್ಟಿದ್ದೇವೆ. 600 ಕುಟುಂಬ 2019, 2024ರಲ್ಲಿ 3,000 ಕುಟುಂಬ ಮತ್ತೊಂದು 75 ಸಂಘ ಸಂಸ್ಥೆಗಳನ್ನು ಗುರುತಿಸಿ ಸುಮಾರು 6 ಕೋಟಿಯ ಸಹಾಯಧನವನ್ನು ಮಾಡಿದ್ದೇವೆ. ಅದೇ ಈ ವರ್ಷ
ಸುಮಾರು 4,000 4,500 ಅಪ್ಲಿಕೇಶನ್ಸ್ ಬಂದಿದೆ. 90% ಅಪ್ಲಿಕೇಶನ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ. ಯಾರಿಗೆ ಅನಿವಾರ್ಯತೆ ಇದೆ ಅವರ ಅಪ್ಲಿಕೇಶನ್ ಬಂದಂಥ ರಿಕ್ವೆಸ್ಟ್ ಅನ್ನು ನಾವು ಸ್ಕ್ರೂಟಿನಿ ಮಾಡಿ ನಮ್ಮ ಸಂಸ್ಥೆಯ ಕಡೆಯಿಂದ ಮತ್ತೆ ನನ್ನ ನೇವಿಯು ಈಶ್ವರ್ ಶೆಟ್ಟಿ ಮತ್ತೆ ನೀಸ್ ಸಮೀಕ್ಷಾ ಹಾಗೆ ಸೃಷ್ಟಿ ನೀನೊಬ್ಬಳು ನೀಸ್ ನನ್ನ ಮಗ ಗೌರವ್ ಶೆಟ್ಟಿ ಸುಮಾರು 25ರಿಂದ 30 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, MBA ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರೂ ಒಟ್ಟುಗೂಡಿಸಿ ಸುಮಾರು 20 ದಿನಗಳ ಕಾಲ ನಮ್ಮ ಗೋಲ್ಡ್ ಫಿಂಚ್ನಲ್ಲಿ ಬೋರ್ಡ್ ರೂಮ್ನಲ್ಲಿ ಸ್ಕ್ರೂಟಿನಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅವರು ಸರಿಯಾಗಿ ಹೇಳಿದ್ದಾರೆ ಅಪ್ಲಿಕೇಶನ್ನಲ್ಲಿ. ಕೆಲವು ಕಡೆ ನಮ್ಗೆ ಎಲ್ಲಿ ಸಂಶಯ ಇದೆ ಅಲ್ಲಿ ನಮ್ಮ ಕಂಪನಿಯವರಿಗೆ ಹೋಗಿ ಮನೆಗೆ ಹೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡಿ ಬಂದಿದ್ದಾರೆ. ಹಾಗೆ ಇವತ್ತು 4,000 ಕುಟುಂಬಗಳು, 100 ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ಹೊಂದಿರುವಂತಹ ಸಂಸ್ಥೆಗಳು ಗುರುತಿಸಿಕೊಂಡು ನಾಳೆ ಬರುವ ಇದೇ 25ನೇ ತಾರೀಕಿಗೆ ಸುಮಾರು 9 ಕೋಟಿ ಅಂದಾಜು ಮಾಡಿದ್ದೇವೆ. 9 ಕೋಟಿ ಆವತ್ತು ಡಿಸ್ಟ್ರಿಬ್ಯೂಷನ್ ಮಾಡುವ ಪ್ರೋಗ್ರಾಮ್ ಅನ್ನು ಇಟ್ಟಿದ್ದೇವೆ. ಇದರಲ್ಲಿ 4,000 ಕುಟುಂಬಗಳು ಅಂತ ನಾನು ಏನು ಹೇಳಿದೆ, ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ. ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅರ್ಹರಿರುವವರನ್ನು, ಅವರಿಗೆ ಅನಿವಾರ್ಯತೆ ಇರುವವರನ್ನು ಗುರುತಿಸಿಬಿಟ್ಟು ಒಂದು ಕುಟುಂಬಕ್ಕೆ 10,000 ರೂಪಾಯಿಯಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೂ ಈ ಸಲ ನಾವು ಅಲಾಟ್ಮೆಂಟ್ ಮಾಡಿದ್ದೇವೆ, ಅಲೋಕೇಶನ್ ಮಾಡಿದ್ದೇವೆ. ಅದರಲ್ಲಿ ಕೆಲವು ಸಾಂಸ್ಕೃತಿಕ ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರ, ಕೆಲವು ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಒಳ್ಳೊಳ್ಳೆ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೂ ಕೂಡ ಈ ವರ್ಷ 1 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಅವರಿಗೆ ಚೆಕ್ ಮುಖಾಂತರ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೇವೆ. ಇದನ್ನು ನಾಡು ಬರುವ 25ನೇ ತಾರೀಕಿಗೆ ಇಷ್ಟೊಂದು ಕುಟುಂಬ 4,000 ಕುಟುಂಬ ಅಂದ್ರೆ ಸುಮಾರು ಮಿನಿಮಮ್ ಒಬ್ಬರು ಒಂದು ಕುಟುಂಬದಿಂದ ಇಬ್ಬರು ಬಂದರು 8,000 ಜನ ಆಗ್ತಾರೆ. ಹಾಗೆ ಸಂಘ ಸಂಸ್ಥೆಯಿಂದ ಮತ್ತೆ ನಾವು ನಮ್ಮ ಕೆಲವರು ಮಿತ್ರರು ಮತ್ತು ಹಿತೈಷಿಗಳನ್ನು ಕೂಡ ಕರೆದಿದ್ದೇವೆ. ಸುಮಾರು 10,000 ಜನರಿಗೆ ಅವತ್ತು ಊಟ ಉಪಚಾರ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ. ಮಧ್ಯಾಹ್ನ ಹೊತ್ತು ಫಲಾನುಭವಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ ಕಾರ್ನ ವ್ಯವಸ್ಥೆ ಕೂಡ ಆಗಿದೆ. ಅದನ್ನು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಯೋಜನೆಯ ಅಡಿಯಲ್ಲಿ ಆ ಪೇಮೆಂಟ್ ಕೂಡ ಆಗುತ್ತೆ. ಫಲಾನುಭವಿಗಳು ಯಾರು ಬರುವ ವ್ಯವಸ್ಥೆಗೆ ಯಾರು ಹಣ ಕೊಡಬೇಕಾಗಿಲ್ಲ. ಇದನ್ನು ನಾವು ಮಿತ್ರರಲ್ಲಿ ಕೇಳಬಹುದು. ಇದು 4,000 ಕುಟುಂಬಗಳನ್ನು ನೀವು ಯಾಕೆ ಕರೆದು ಬಿಟ್ಟು ಗೋಲ್ಡ್ ಸಿಟಿನಲ್ಲಿ ಮಾಡ್ತೀರಿ? ಅವರಿಗೆ ಅವ್ರ ಅಕೌಂಟ್ಗೆ ಡೈರೆಕ್ಟ್
ಅಕೌಂಟ್ ಮುಖಾಂತರ ವರ್ಗಾವಣೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಬಹುಶಃ ನನ್ನ ಸಂಕಲ್ಪ ಏನಿದೆ ಅಂತ ಹೇಳಿದ್ರೆ, ಈ 4,000 ಕುಟುಂಬಕ್ಕೂ ಈ ಒಂದು ಕೆಲಸ ಯಾರಿಂದ ಆಗುತ್ತೆ ಅಂತ ಗೊತ್ತಾಗಬೇಕು. ನಾಳೆ ಇದು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಇದರಿಂದ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುವಂತಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಎಲ್ಲರನ್ನೂ ಬಂದು ಅವರ ಹತ್ತಿರ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇದೆ. 1 ಗಂಟೆಯಿಂದ 1.5 ಗಂಟೆ ವೇದಿಕೆ ಕಾರ್ಯಕ್ರಮ ಇದೆ. ಆ ಮುಖಾಂತರ ನನ್ನ ಬಾಲ್ಯದ ಕಷ್ಟದ ಜೀವನ, ನಾನು ನಡೆದು ಬಂದ ದಾರಿ, ಬಂದಂಥವರಿಗೆ ಒಂದು ಪ್ರೋತ್ಸಾಹ ಕೊಡುವಂತಹ ಕೆಲಸ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಇದರಿಂದ ಈ 7 ವರ್ಷ, ಇವತ್ತು ಈ ಸಲ 2025ನೇ ಇಸ್ವಿ 7ನೇ ವರ್ಷ ಕಾರ್ಯಕ್ರಮ. ನನಗೆ ಹೋದ ವರ್ಷ ಕೂಡ ಈ ವರ್ಷ ಕೂಡ ಕೆಲವು ಸ್ಕಾಲರ್ಶಿಪ್ ಕೊಂಡು ಹೋದ ವಿದ್ಯಾರ್ಥಿನಿಯರು ಅವರಾಗೆ ನನಗೆ ಕೆಲವು ನಮ್ಮ ಸಂಸ್ಥೆಗೆ ಲೆಟರ್ ಹಾಕಿದ್ದಾರೆ. ಸರ್, ನಮಗೆ ನಿಮ್ಮ ಕೊಡುಗೆ, ನಿಮ್ಮ ಸ್ಕಾಲರ್ಶಿಪ್ಪು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಮಗೆ ಕೆಲಸವನ್ನು ಸಿಕ್ಕಿದೆ, ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಮುಂದಿನ ದಿನದಲ್ಲಿ ನೀವು ಮಾಡುವ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು 5 ವಿದ್ಯಾರ್ಥಿಯವರಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ನಮಗೆ ಬರ್ತಾ ಇದೆ. ಬಹುಶಃ ಬಹಳ ಒಳ್ಳೆಯ ಸುದ್ದಿ. ನಮಗೆ 600ರಿಂದ ಶುರುವಾಯಿತು, ಇವತ್ತು 4,000ವರೆಗೆ ಆಗಿದೆ. 7 ವರ್ಷ ಆಯಿತು. ಇಷ್ಟವರೆಗೆ ಒಂದು 15,000 ಫಲಾನುಭವಿಗಳು ಈ ಒಂದು ಫಲವನ್ನು ಪಡೆದವರಿದ್ದಾರೆ. ಇದರೊಂದು 20% ಆದರೂ 3,000 ಕುಟುಂಬದ ಆ ಒಂದು ವಿದ್ಯಾರ್ಥಿಯನ್ನು ಕೆಲಸ ಸಿಕ್ಕಿದ ಮೇಲೆ ಬಹುಶಃ 5 ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಮುಂದಿನ ದಿನದಲ್ಲಿ 15,000 ಕುಟುಂಬಕ್ಕೆ ಪ್ರತಿ ವರ್ಷ ಅವರ ಕೈಯಲ್ಲಿ ಅವರು ಸಹಾಯ ಮಾಡಿಕೊಂಡು ಹೋಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಾವು ಕೂಡ ಬಂದಂತ ಅಪ್ಲಿಕೇಶನ್ ಅನ್ನು ಎಲ್ಲ ಇಟ್ಕೊಂಡಿದ್ದೇವೆ. ಮುಂದೆ ಈ ರೀತಿ 7ನೇ ವರ್ಷ, ಇದು 8ನೇ 9ನೇ 10ನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿ, ಆಮೇಲೆ 10 ವರ್ಷ ಆದ್ಮೇಲೆ ಮುಂದಿನ ಈ ನೆರವು ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಒಂದು ಸಂಸ್ಥೆ, ಒಂದು ಕುಟುಂಬದ ಮೊದಲು ಈ ಒಂದು ಫಲವನ್ನು ಪಡೆದಂತ ಕೆಲವರನ್ನು ಒಟ್ಟುಗೂಡಿಸಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಅಥವಾ ಸಭೆಗೆ ಬರಮಾಡಿಕೊಂಡು ಅವರನ್ನು ಎದುರುಗಡೆ ಇಟ್ಟುಕೊಂಡು ಈ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದೆ. ಈ ಸಮಾರಂಭಕ್ಕೆ ನಾವು ಪ್ರತಿ ಸಲ 2 ಅತಿಥಿಗಳನ್ನು ಕರೀತೇವೆ. ಕಾರಣಭೂತರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು, ಹಾಗೆ ಮೋಹನ್ ಅವರು, ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಅವರು, ನಾನು ಮತ್ತೆ 2 ಅತಿಥಿಗಳು. ಈ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ. ಹಾಗೆ ವಿಧಾನಸಭಾ ಅಧ್ಯಕ್ಷರು ಕೂಡ ಈ ಸಲ ಬರ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ 25ನೇ ತಾರೀಕಿನಂದು 2 ಗಂಟೆಗೆ ನಡೆಯಲಿದೆ. 3:30-4 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಬಂದಂಥವ್ರಿಗೆ ಎಲ್ಲರಿಗೂ
ಸುಮಾರು 40 ಕೌಂಟರ್ ಹಾಕಿದ್ದೇವೆ. ಒಂದೊಂದು ಕೌಂಟರ್ ಮುಖಾಂತರ 100 ಜನರಿಗೆ ಟೋಕನ್ ಈಗಾಗಲೇ ಆಲ್ರೆಡಿ ಇಶ್ಯೂ ಮಾಡಿದ್ದೇವೆ. 2 ದಿನ ಮುಂಚೆ ಟೋಕನ್ ನಂಬರ್ ಹೋಗಿದೆ. ಆ ಟೋಕನ್ ನಂಬರ್ ಹೇಳಿ ಆ ಕೌಂಟರ್ನಲ್ಲಿ ಟೋಕನ್ ನಂಬರ್ 1 to 100 ಅಂತ 40 ಕೌಂಟರ್ ಇದೆ. ಆ ಕೌಂಟಿಗೆ ಹೋಗಿ ಟೋಕನ್ ನಂಬರ್ ಹೇಳಿ ಅವರವರ ಚೆಕ್ ಅನ್ನು ಕಲೆಕ್ಟ್ ಮಾಡಿ ಅವರು ಮನೆಯನ್ನು ತಲುಪಿಸುವ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದು ನಡೆದು ಬಂದ ದಾರಿ. 7 ವರ್ಷದ ನನ್ನ ಸಂಸ್ಥೆ, ನನ್ನ ಕುಟುಂಬ, ಅವರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ. ಎಲ್ಲರ ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಈ ಕಾರ್ಯಕ್ರಮ ಹೀಗೆ ನಡೆದುಕೊಂಡು ಬರಲಿ ಅನ್ನುವ ನನ್ನ ದಿವಂಗತ ತಂದೆ ಮಾಧವ, ತಾಯಿ ರತ್ನ, ಅದಕ್ಕೆ ನನ್ನ ಸಂಸ್ಥೆ ಹೆಸರು MRG ಅಂತ ಇಟ್ಟಿದ್ದೇನೆ. ಜಿ ಅಂದರೆ ನನ್ನ ಮಗ ಗೌರವ್ ಶೆಟ್ಟಿ. ಈ ಮೂವರ ಹೆಸರು ಇಟ್ಕೊಂಡು ನಾನು ಸಂಸ್ಥೆಯನ್ನು ಶುರು ಮಾಡಿ ಇವತ್ತು ಸಂಸ್ಥೆ ಒಂದು ಬೆಳೆಯುತ್ತಾ ಇದೆ. ಬಹುಶಃ ನನ್ನ ಈ ಒಂದು 15,000 ಕುಟುಂಬದ ಆಶೀರ್ವಾದ ನನಗೆ ಇದೆ ಅಂತೇಳಿ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತೇವೆ ಅನ್ನುವ ಭರವಸೆಯನ್ನು ಕೂಡ ತಮ್ಮ ಎದುರುಗಡೆ ಇಡ್ತಾ ಇದ್ದೇನೆ. ಧನ್ಯವಾದ.